ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇಲ್ಲಿ ನಾನಿವತ್ತು ಶಿಗ್ಗಾವಲ್ಲಿ ಫೋಟೋ ತೊಗೊಂಡು ಹೋಗ್ಬೇಕಂತ ಫೋಟೋ ಅಂಗಡಿಗೆ ಬಂದಿದ್ದೀನಿ. ನನಗೆ ಲಕ್ಷ್ಮಿ ಫೋಟೋ ಬೇಕಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ಲಕ್ಷ್ಮಿ ಫೋಟೋನ ತೊಗೋಬೇಕಂತ ಬಂದೆ. ಅವರು ಫ್ರೇಮ್ ಹಾಕಿರಲಿಲ್ಲ. ಹಾಗಾಗಿ ನಾವು ಇಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಫ್ರೇಮ್ ಎಲ್ಲ ರೆಡಿ ಮಾಡಿಸ್ಕೊಂಡು ತಗೋತಾ ಇದ್ದೀವಿ. ನೋಡ್ರಿ, ಇಲ್ಲಿ ಈ ರೀತಿ ನಾವು ಒಂದು ಲಕ್ಷ್ಮಿ ಪೋಸ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಇವಾಗ ಹಳ್ಳ ಹಾಕಿಸ್ಕೊಂಡು ಬರ್ತಾ ಇದ್ದೀವಿ. ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅವರು. ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ ಫ್ರೆಂಡ್ಸ್. ನಮ್ಮ ಮನೆಯವರು ಏನೋ ರೇನ್ಕೋಟ್ ತೊಗೋಬೇಕಂದ್ರು, ಹಾಗಾಗಿ ಅವ್ರ ಜೊತೆಗೆ ಬಂದೆ. ಅದ್ರ ಜೊತೆಗೇ ಇದೊಂದು ಫೋಟೋನ ತೊಗೊಂಡು ಹೋಗೋಣ ಅಂದ್ಕೊಂಡು ರೆಡಿ ಮಾಡಿಸ್ಕೊತಾ ಇದ್ದೀನಿ. ಏನಿಲ್ಲ, ಸುಮ್ಮನೆ ಮನೇಲಿ ಕೂತು ಬೇಜಾರಾಗೋಗಿತ್ತು. 15 ದಿವಸ ಆಯಿತು ಮಳೆ ಹಿಡ್ಕೊಂಡು. ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡು ಬಂದಿದ್ವಿ. ಇವರು ರೇನ್ಕೋಟ್ ತಗೋಬೇಕು. ಇನ್ನು ನಾವು ಫಸ್ಟ್ ಬಂದ ತಕ್ಷಣವೇ ಇಲ್ಲಿ ಫೋಟೋ ಅಂಗಡಿಗೆ ಬಂದಿದ್ದೀವಿ. ಫೋಟೋನ ರೆಡಿ ಮಾಡಿಸ್ಕೊಂಬಿಟ್ಟು ಅಲ್ಲಿ ಬೇರೆ ಬಟ್ಟೆ ಅಂಗಡಿಗೆ ಹೋಗಬೇಕು. ನೋಡ್ರಿ, ಇಲ್ಲಿ ಅವರು ಫ್ರೇಮ್ ಹಾಕತ್ತಾರ. ಇಲ್ಲೊಂದು ಪಾಪು ಐತ್ರಿ, ಅದು ಸಖತ್ ಕಾಡ್ಸಾತೈತೆ ಅವ್ರನ್ನ. ಅವರು ಹುಡುಗಿಗೆ ಬೈಕೊಂಡು ಹಾಕತ್ತಾರ. ನೋಡಿರಿ, ಈ ರೀತಿ ಫ್ರೇಮ್ ಹಾಕ್ತಾರೆ ಇವರು. ಆಮೇಲೆ ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಕೆಂಪು ಸಾರಿ ಉಟ್ಟಿರೋ ಲಕ್ಷ್ಮಿ ಫೋಟೋ ಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಇಲ್ಲಿ ಕೆಂಪು ಸಾರಿನ ಉಟ್ಟಿರುವಂತಹ ಲಕ್ಷ್ಮಿ ಫೋಟೋವನ್ನೇ ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ. ಹಾಗಾಗಿ ಆ ಕೆಂಪು ಸಾರಿ ಉಟ್ಟಿರುವಂಥದ್ದು ರೆಡಿ ಇರಲಿಲ್ಲ ಫೋಟೋ. ಅದಕ್ಕೆ ಇವಾಗ ಅವರು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ನೋಡಿರಿ ಫ್ರೆಂಡ್ಸ್, ನಮ್ಮ ಚಾನಲ್ ಹೊಸಬ್ರೆಲ್ಲ ನೋಡಕತ್ತಾರು. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪ. ಎಲ್ಲರೂ ಹಂಗೆ ನೋಡತ್ತೀರಿ. 96% ವ್ಯೂಸ್ ಎಲ್ಲ ಸಬ್ಸ್ಕ್ರೈಬ್ ಆಗದೇ ಬರ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮಗೂ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೂ ಕೂಡ ನಾವು ಡೈಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಬರ್ತಿರ್ತಾವೆ. ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ನಮ್ಮ ಫೋಟೋ ರೆಡಿ ಆಯ್ತು ನೋಡ್ರಿಪ್ಪ. ಇಲ್ಲಿ ಇವಾಗ ಇನ್ನೊಂದೆರಡು ಮೇಳ ಹಾಕ್ಬೇಕೇನ. ನೋಡಿ, ನಾನು ಹಾಗೆ ಸುಮ್ಮನೆ ನಮ್ಮ ಮನೆಯವ್ರ ಜೊತೆಗೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡು ಫೋಟೋದ ಅಂಗಡೀಲಿ 300 ರೂಪಾಯಿ ಖರ್ಚು ಮಾಡಿಸ್ದೆ. ಆಮೇಲೆ ನೆಕ್ಸ್ಟ್ ಬಟ್ಟೆ ಅಂಗಡಿಗೆ ರೇನ್ಕೋಟಿಗೆ ಅಂತ ಹೋದ್ವಿ. ಅಲ್ಲಿ ಅವರು ರೇನ್ಕೋಟ್ ತೊಗೊಂಡ್ರು. ಅಲ್ಲಿ ನಾನು ಕೂಡ ಒಂದೆರಡು ಡ್ರೆಸ್ ತೊಗೊಂಡೆ. ಆಮೇಲೆ ಲಾಸ್ಟಲ್ಲಿ ಟಿಫನ್ ಮಾಡಿಕೊಂಡು ಊರಿ ಕಡೆ ಬಂದ್ವಿ ಫ್ರೆಂಡ್ಸ್. ಹಾಗೆ ಸುಮ್ಮನೆ ಅಂತ ಹೋಗಿದ್ವಿ. ಇಷ್ಟೆಲ್ಲ ಮಾಡ್ಕೊಂಡು ಬಂದ್ವಿ. ನೋಡಿರಿ, ಇವಾಗ ನಾನು ಆ ಎಲ್ಲ ವಿಡಿಯೋಗಳನ್ನ ಮಾಡಿಲ್ಲ, ಮಳೆ ಬರ್ತಾಯಿತ್ತು. ಹಾಗಾಗಿ ಎಲ್ಲನೂ ಇದರಲ್ಲೇ ಹೇಳಿದೆ ನಿಮಗೆ. ನೋಡಿರಿ, ಫೈನಲ್ ಆಗಿ ನಮ್ಮ ಫೋಟೋ ಇವಾಗ ರೆಡಿ ಆಗಕ್ಕೆ ಬಂತು. ಇನ್ನೊಂದು 5 ನಿಮಿಷದ ಕೆಲಸ ಅಷ್ಟೇ. ಹೊಡೆದು ಬಿಡ್ರಿ, ಹೇಳ್ತೀನಿ. ಒಳಗೆ ಏನು ರಶ್ ಇರ್ತಾವೆ ಇದ್ರೊಳಗೆ. ಟೇಪ್ ಹೊಡೆದಿಲ್ಲ, ಆ ಟೇಪ್ ಹಿಡ್ದಂಗೆ ನಾನು ಅದನ್ನ ಏನು ಫಾಲ್ಟ್ ಮಾಡಿ ಟೇಪ್ ಇಷ್ಟ ಹಚ್ತೀನಿ. ನಾನು ಏನು ಫಾಲ್ಟ್ ಮಾಡಿ ನಾನು ಇಷ್ಟ ಹಚ್ಚೋದು. ಫಾಲ್ಟ್ ಮಾಡಿಲ್ಲ ನಾನು ಹಚ್ಚಂಗೆ. ನಾನು ಹಂಗಲ್ಲ, ನಾವು ಹೇಳಿ ಹಚ್ಚಕತ್ತೀವಲ್ಲ. ನಾನು ಹಚ್ಚಂಗಪ್ಪ. ನಿಮ್ಮ ಮನ್ಯಾಗ ಬೇಕು ಅಂದ್ರೆ ಹಚ್ಚ. 10 ರೂಪಾಯಿ ಗೊತ್ತು ಟೇಪ್ ಬಂದಿತ್ತು, ಮನೆಯಾಗ ಹಚ್ಚ. ನಾನು ಹಚ್ತೀನಿ. ನಾನು ಒಳಗೆ ಏನು ನಾನು ಫಾಲ್ಟ್ ಮಾಡಿದ್ದೆ ನಾನು ಇಷ್ಟ ಹಚ್ತಿದ್ದೆ. ನೋಡಿ, ಫೋಟೋ ಎಲ್ಲ ರೆಡಿ ಮಾಡಿ ಅವರು ನಮ್ಮ ಕೈಗೆ ಕೊಟ್ಟರು ಫೋಟೋನ. ನೋಡಿ ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಮೂಲೆ ಕಡೆ ರೈಟ್ ಸೈಡ್ಗೆ ಸ್ವಲ್ಪ ಬಿಟ್ಕೊಂಡಿತ್ತು. ಹಾಗಾಗಿ ನಾವು ಅದಕ್ಕೆ ಪ್ಯಾಚ್ ಮಾಡೋಕ್ಕೆ ಹೇಳಿದ್ವಿ. ಸ್ವಲ್ಪ ಅವರೇನೋ ಅದು ಗೋಲ್ಡನ್ ಕಲರ್ ಮಿಂಚು ಬರುತ್ತಲ್ಲ, ಅದನ್ನು ಫೆವಿಕಾಲ್ ಹಾಕಿಬಿಟ್ಟು ಸರಿ ಮಾಡಿಕೊಟ್ರು. ಸ್ವಲ್ಪನೇ ಇದಾಗಿತ್ತು, ಗ್ಯಾಪ್ ಇತ್ತು.
ನೋಡಿ ಇವಾಗ ಹಾಕ್ತಾ ಇದ್ದಾರೆ ಅವರು, ಹಾಕಿ ಸರಿ ಮಾಡಿದರು. ಆಮೇಲೆ ನಾನು ಮನೆಗೆ ಬರೋ ಅಷ್ಟರಲ್ಲಿ ಇನ್ನೊಂದು ದೊಡ್ಡ ಬ್ಯಾಡ್ ನ್ಯೂಸ್ ಕಾದಿತ್ತು ಫ್ರೆಂಡ್ಸ್. ಅದು ನನಗೆ ತುಂಬಾ ಬೇಜಾರಾಯಿತು. ನಾವು ಆವಾಗವಾಗ ಅದ್ರ ಬಗ್ಗೆ ವಿಡಿಯೋನ ಹಾಕಿದ್ವಿ. ಇವಾಗ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ. ಅದೇನಂತ ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಫ್ರೆಂಡ್ಸ್. ನನಗೆ ಇವಾಗ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಾಯ್ ಫ್ರೆಂಡ್ಸ್, ಎಲ್ರಿಗೂ ನೆಕ್ಸ್ಟ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ ಕೂಡ.